ಹಾಯ್ ಫ್ರೆಂಡ್ಸ್, ಇಂದಿರಾ ಅಡುಗೆ ಮನೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ಸಿರಿಧಾನ್ಯಗಳನ್ನು ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ನಾವು ಮನೆಯಲ್ಲಿ ದೋಸೆ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು, ಹಾಗಾಗಿ ಇದರ ರೆಸಿಪಿನ ಒಂದು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾ ಇಲ್ಲಿ ಅರ್ಧ ಕಪ್ ಆಗೋಷ್ಟು ಅಕ್ಕಿ, ಹಾಗೆ ಅರ್ಧ ಕಪ್ ಆಗೋಷ್ಟು ನವಣೆ, ಸಜ್ಜೆ, ಕಡಲೆಕಾಳು, ಕಪ್ಪು ಕಡಲೆ ಬರುತ್ತಲ್ಲ ಅದು, ಹಾಗೆ ಉದ್ದಿನಬೇಳೆ, ಕಡಲೆಬೇಳೆ, ಇದಿಷ್ಟನ್ನ ಈ ಗ್ಲಾಸಲ್ಲಿ ಕರೆಕ್ಟಾಗಿ ಅರ್ಧ ಗ್ಲಾಸನ್ನ ತೊಗೊಂಡಿದ್ದೀನಿ. ಪ್ರತಿಯೊಂದನ್ನ ಈಕ್ವಲ್ ಆಗಿ ಒಂದೇ ರೀತಿಯಾಗಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನಂತರ ಇದನ್ನು ನಾವು ಚೆನ್ನಾಗಿ ವಾಶ್ ಮಾಡಬೇಕು. ಒಂದು 3 ರಿಂದ 4 ಸಲ ಆದರೂ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಇದನ್ನು ಚೆನ್ನಾಗಿ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನು ಒಂದು 4 ಅವರ್ ಅಥವಾ 6 ಅವರ್ ನಾವು ನೆನೆ ಹಾಕಿ ಇಡಬೇಕು. ಆವಾಗಲೇ ಚೆನ್ನಾಗಿ ನೆನೆಯುತ್ತೆ. ಅಟ್ಲೀಸ್ಟ್ ಒಂದು 6 ಅವರ್ ಅಥವಾ 4 ಅವರ್ ನೆನೆ ಹಾಕಲೇಬೇಕು, ಆವಾಗಲೇ ಚೆನ್ನಾಗಿ ನೆನೆಯುತ್ತೆ. ಇವಾಗ ಇದು ಒಂದು 6 ಅವರ್ ಆಗಿದೆ, ಚೆನ್ನಾಗಿ ನೆಂದಿದೆ. 6 ಅವರ್ ಆಗಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ನೆನೆಯುತ್ತೆ. ಇದನ್ನು ನಾವೀಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ರುಬ್ಕೊತಾನೆ. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ಇದನ್ನು ನಾವು ಬೆಳಿಗ್ಗೆ ದೋಸೆ ಮಾಡೋದಾದ್ರೆ ರಾತ್ರಿನೇ ಅಕ್ಕಿನ ನೆನೆ ಹಾಕಿಬಿಟ್ಟು ರುಬ್ಕೊಂಡು ನಂತರ ನೆಕ್ಸ್ಟ್ ಡೇ ನಾವು ದೋಸೆ ಮಾಡ್ಕೊಳ್ಳೋದು. ನಾವು ಯಾವ ರೀತಿ ಉದ್ದಿನ ದೋಸೆ ಎಲ್ಲ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀವಲ್ಲ, ಅದೇ ರೀತಿ ರಾತ್ರಿ ರುಬ್ಬಿಬಿಟ್ಟು ಬೆಳಿಗ್ಗೆ ದೋಸೆ ಮಾಡೋದು. ಇಲ್ಲ ಸಂಜೆ ನೀವು ದೋಸೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಬೆಳಿಗ್ಗಿನ ರುಬ್ಬಿಟ್ಟು ಸಂಜೆಗೆ ದೋಸೆ ಮಾಡ್ಕೋಬೋದು. ಇವಾಗ ಬೆಳಿಗ್ಗೆ ನೋಡಿ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಕೆಂಪು ಚಟ್ನಿ ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ. ಈ ಮಿಲೆಟ್ ದೋಸೆ ಅಂದರೆ ಸಿರಿಧಾನ್ಯಗಳಿಂದ ನಾವು ದೋಸೆ ಮಾಡಿಕೊಂಡ್ರೆ ನಮ್ಮ ಹೆಲ್ತಿಗೆ ಅಂದರೆ ಆರೋಗ್ಯದ ವಿಷಯದಲ್ಲಿ ತುಂಬಾ ಒಳ್ಳೆಯದು. ಹಾಗಾಗಿ ವಾರಕ್ಕೆ 1 ಅಥವಾ 2 ದಿನ ಅಥವಾ 3 ದಿನ ಆದರೂ ಈ ರೀತಿಯಾಗಿ ದೋಸೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಾನು ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ದೋಸೆ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ದೋಸೆ ತವ ಇಟ್ಕೊಂಡಿದ್ದೀನಿ. ಇವಾಗ ನಾವು ಯಾವ ರೀತಿ ದೋಸೆ ಮಾಡ್ಕೋಬೇಕು ಅಂದರೆ ದಪ್ಪವಾಗಿ ಮಾಡ್ಕೋಬಾರ್ದು. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ದೋಸೆ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಈ ದೋಸೆ ಮಾಡಿಕೊಂಡಾಗ ನಾವು ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು. ಸಪ್ಪೆ ಆದರೆ ಅಷ್ಟೊಂದು ನಮಗೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ. ಯಾಕಂದರೆ ನಾವು ಇಲ್ಲಿ ಮಿಲೆಟ್ನ ಯೂಸ್ ಮಾಡೋದ್ರಿಂದ ಅದು ಬಿಸಿ ಬಿಸಿ ಇದ್ದಾಗಲೂ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ. ತಣ್ಣದಾಗ ಅಷ್ಟೊಂದು ಚೆನ್ನಾಗಾಗಲ್ಲ. ಮಕ್ಕಳಿಗಾಗಿದ್ದರೆ ನೀವು ತುಪ್ಪ ಎಲ್ಲ ಹಾಕಿ ಕೊಟ್ಟರೆ ಅವರಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ನನ್ನ ಮಗನಿಗೆ ಅಂತ ತುಪ್ಪ ಹಾಕಿಬಿಟ್ಟು ಈ ದೋಸೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದನ್ನ 2 ಕಡೆ ಕೂಡ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಈ ರೀತಿ ಮಾಡಿಕೊಡ್ಬೋದು, ತುಂಬ ರುಚಿ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.